ದೇಶದ ಎಲ್ಲ ಜಿಲ್ಲೆಗಳಲ್ಲಿ ಕಚೇರಿ ಹೊಂದಿರಬೇಕು ಅಂತ ಹೇಳಿ ಬಿಜೆಪಿ ಶಪಥ ಮಾಡಿದಂತೆ ಕಾಣಿಸ್ತಾ ಇದೆ. 2014ರಲ್ಲಿ ಎಲ್ಲ ರಾಜ್ಯಗಳ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಟಾರ್ಗೆಟ್ ಅನ್ನು ಕೊಟ್ಟಿದ್ದರು ಅಮಿತ್ ಶಾ. ಎಲ್ಲ ಜಿಲ್ಲೆಗಳಲ್ಲೂ ದೊಡ್ಡ ದೊಡ್ಡ ಬಿಜೆಪಿ ಆಫೀಸ್ ಇರಬೇಕು ಅಂತ ಹೇಳಿ ಅಮಿತ್ ಶಾ ಕೊಟ್ಟಿದ್ದರು ಟಾರ್ಗೆಟ್ ಅನ್ನು. ಒಟ್ಟು 887 ಜಿಲ್ಲಾ ಪಕ್ಷದ ಕಚೇರಿಗಳ ನಿರ್ಮಾಣದ ಗುರಿಯನ್ನು ಹೊಂದಲಾಗಿತ್ತು. 887 ಜಿಲ್ಲೆಗಳಲ್ಲಿ ಪಕ್ಷದ ಕಚೇರಿ ಆಗಬೇಕು ಅಂತ ಇವರ ಟಾರ್ಗೆಟ್ ಇತ್ತು. ಈಗಾಗಲೇ 694 ಜಿಲ್ಲೆಗಳ ಪೈಕಿ 635 ಜಿಲ್ಲೆಗಳಲ್ಲಿ ಬಿಜೆಪಿ ಹೊಸ ಕಚೇರಿ ರೆಡಿ. ಸ್ಥಳೀಯ ಶಾಸಕ ಸಂಸದ ಮುಖಂಡನಿಗೆ ಕಚೇರಿ ನಿರ್ಮಾಣದ ಹೊಣೆ ಕೊಟ್ಟಿದ್ದರು ಅಂತ. ಅಲ್ಲಿ ಸ್ಥಳೀಯ ಶಾಸಕ ಯಾರಿರ್ತಾನೆ, ಎಂ ಪಿ ಯಾರಿರ್ತಾನೆ, ಆ ಮುಖಂಡರುಗಳಿಗೆ ಈ ಆಫೀಸ್ ನೀವು ಕಟ್ಟಬೇಕು ಅಂತ ಹೊಣೆ ಕೊಟ್ಟಿದ್ದರಂತೆ. ಕನಿಷ್ಠ 10,000 ಚದರ ಅಡಿ. ಇದು ಚಿಕ್ಕ ಪುಟ್ಟ ಅಲ್ಲ, 30-40 30-50 ಆ ಥರದ್ದಲ್ಲ. ಇದು 10,000 ಚದರ ಅಡಿಯ ಕಾನ್ಫರೆನ್ಸ್ ಹಾಲ್ ಇರಬೇಕು ಅಂತ ಆರ್ಡ್ರ್ ಕೂಡ ಇತ್ತು. 10,000 ಚದರ ಅಡಿಯಲ್ಲಿ ಅಂದರೆ ಅಷ್ಟು ದೊಡ್ಡ ಆಫೀಸ್ ಇರಬೇಕು ಅಂತ. ಇನ್ನೊಂದು ಕಡೆ 1,70,000 ಚದರ ಅಡಿಯಲ್ಲಿ ಬಿ ಜೆ ಪಿ ಕೇಂದ್ರ ಕಚೇರಿ ಒಂದು ಕಡೆ ನಿರ್ಮಾಣ ಆಗಿದೆ. ಇನ್ನೊಂದು ಕಡೆ ಇಲ್ಲಿ ಚೆಕ್ ಮಾಡಿ 10,000 ಅಡಿ ಆದರೂ ಇರಬೇಕು. ಡೆಲ್ಲಿಲಿ 1,70,000 ಚದರ ಅಡಿಯಲ್ಲಿ ಆಫೀಸ್ ಇದೆ, ಜಿಲ್ಲೆಗಳು ಮಾಡ್ತಾರೆ 10,000 ಅಡಿ ಆದರೂ ಇರಬಾರ್ದೆ ಅಂಥೇಳಿ ಈ ಒಂದು ಆರ್ಡ್ರನ್ನು ಕೊಡಲಾಗಿತ್ತು. ಇದೀಗ ಈ ಒಂದು ವಿಚಾರ ಸಾಕಷ್ಟು ಕಚೇರಿ ನಿರ್ಮಾಣ ಆಗಿದೆ. 2014-2023 ನಡುವೆ ಅಧಿಕೃತವಾಗಿ ಘೋಷಣೆ ಮಾಡಲಾದ ಆದಾಯ 14,663 ಕೋಟಿ. 14,663 ಕೋಟಿ ರೂಪಾಯಿಗಳು ಈ ಪಾರ್ಟಿಯ ಆದಾಯ. ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರತಕ್ಕಂಥ ಅಂಕಿ ಸಂಖ್ಯೆಗಳು ಇವು. 2014-15 ಮತ್ತು 2022-23 ನಡುವೆ ಭೂಮಿ ಮತ್ತು ಕಟ್ಟಡಗಳಿಗೆ 1,124 ಕೋಟಿ ರೂಪಾಯಿಗಳನ್ನು ಇವರು ಖರ್ಚು ಮಾಡಿಕೊಂಡಿದ್ದಾರೆ. ಭೂಮಿ ಮತ್ತು ಕಟ್ಟಡಗಳಿಗೆ ಮಾತ್ರ. ಪ್ರತಿ ಜಿಲ್ಲಾ ಕಚೇರಿಗೆ 2 ಕೋಟಿಯಿಂದ 3 ಕೋಟಿ ರೂಪಾಯಿಗಳವರೆಗೂ ಕೂಡ ಖರ್ಚು ಮಾಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ 36 ಆಫೀಸ್ಗಳಿಗೆ, 36 ಬಿಜೆಪಿ ಪಾರ್ಟಿ ಆಫೀಸ್ಗಳಿಗೆ 80 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಕೃಷ್ಣಗಿರಿಯಲ್ಲಿ ಇತ್ತೀಚೆಗೆ ಬಿಜೆಪಿ ಕಚೇರಿಗೆ ಕನಿಷ್ಠ ಪಕ್ಷ 3 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಅಂತ. ಮಾರ್ಚ್ 2023ರಷ್ಟರಲ್ಲಿ 290 ಪಕ್ಷದ ಕಚೇರಿಗಳು ಲೋಕಾರ್ಪಣೆ ಆಗಿಬಿಟ್ಟಿದ್ವು. ಕೇವಲ ಜಿಲ್ಲಾ ಕಚೇರಿಗಳ ಮೇಲೇ 870 ಕೋಟಿ ರೂಪಾಯಿಗಳಷ್ಟು ಖರ್ಚನ್ನು ಬಿಜೆಪಿ ಮಾಡಿದೆ. ಎಲ್ಲ 887 ಜಿಲ್ಲಾ ಕಚೇರಿಗಳಿಗೆ ಪಕ್ಷದ ಯೋಜಿತ ವೆಚ್ಚ, ಪ್ಲ್ಯಾಂಡ್ ಎಕ್ಸ್ಪೆನ್ಸಸ್ 2,661 ಕೋಟಿ ರೂಪಾಯಿಗಳಾಗುತ್ತೆ. ಗುವಾಹಟಿ ಕಚೇರಿಗೆ 25 ಕೋಟಿ ರೂಪಾಯಿಗಳಷ್ಟು ವೆಚ್ಚವನ್ನು ಇವರು ಮಾಡಿದ್ದಾರೆ. ಭೋಪಾಲ್ ಕಚೇರಿಗೆ 100 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಪ್ರತಿ ರಾಜ್ಯಕ್ಕೊಂದು ದೊಡ್ಡ ಕಚೇರಿಗೆ ಪ್ಲಾನ್ ಕೂಡ ನಡೆದಿದೆ. ಬಿಜೆಪಿ ಕಚೇರಿಗಳ ನಿರ್ಮಾಣಕ್ಕೆ ಒಟ್ಟು ಯೋಜಿತ ವೆಚ್ಚ 3,500 ಕೋಟಿ ರೂಪಾಯಿಗಳು. ಇವರ ಪಾರ್ಟಿ ಆಫೀಸ್ ಮಾಡ್ಕೊಳ್ಳೋಕ್ಕೇ 3,500 ಕೋಟಿ ಖರ್ಚು ಮಾಡಿದ್ದಾರೆ. 2015-16, 2022-23 ಮಧ್ಯದಲ್ಲಿ ಬಿಜೆಪಿಯ ಚುನಾವಣೆ ವಿಚಾರಗಳಿಗೆ 5,744 ಕೋಟಿ ರೂಪಾಯಿಗಳನ್ನು ಇವರು ಖರ್ಚು ಮಾಡಿಕೊಂಡಿದ್ದಾರೆ. 2019 ನ್ಯಾಷನಲ್ ಎಲೆಕ್ಷನ್ಸ್, ರಾಷ್ಟ್ರೀಯ ಚುನಾವಣೆಗಳಲ್ಲಿ ರಾಜಕೀಯ ಪಕ್ಷಗಳ ಒಟ್ಟು ವೆಚ್ಚದಲ್ಲಿ, ಅಂದರೆ ಎಲ್ಲ ರಾಜಕೀಯ ಪಕ್ಷಗಳು ಎಷ್ಟು ಖರ್ಚು ಮಾಡಿದ್ವೋ ಅದೆಲ್ಲ ಸೇರಿಕೊಂಡು 100 ರೂಪಾಯಿ ಅಂತ ಒಂದು ಕಡೆ ಇಟ್ಟರೆ, ದೇಶದ ಎಲ್ಲ ರಾಜಕೀಯ ಪಕ್ಷಗಳು 100 ರೂಪಾಯಿ ಖರ್ಚು ಮಾಡಿವೆ ಅಂತ ಒಂದು ಕಡೆ ಇಟ್ಟರೆ, ಲಾಸ್ಟ್ ಎಲೆಕ್ಷನ್ಸ್ಗೆ 2019 ಎಲೆಕ್ಷನ್ಸ್ಗೆ 45 ರೂಪಾಯಿ ಬಿ ಜೆ ಪಿನೇ ಖರ್ಚು ಮಾಡಿದೆ ಅಂತ. 100 ಕೋಟಿ ಎಲ್ಲರೂ ಖರ್ಚು ಮಾಡಿದರೆ ಅಂತ ಒಂದು ಭಾವಿಸಿ ನೀವು. 45 ಕೋಟಿಯನ್ನು ಬಿ ಜೆ ಪಿ ಒಬ್ಬರೇ ಖರ್ಚು ಮಾಡಿದ್ದಾರೆ ಅಷ್ಟು ಅಂತ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ. 45% ಆಫ್ ದಿ ಟೋಟಲ್ ಎಕ್ಸ್ಪೆನ್ಸಸ್ ಫಾರ್ ದಿ 2019 ಲೋಕಸಭಾ ಎಲೆಕ್ಷನ್ಸ್ ಬಿ ಜೆ ಪಿ ಒಬ್ಬರೇ ಇಷ್ಟು ಖರ್ಚು ಮಾಡಿಕೊಂಡ್ರು ಅಂತ. ಪಕ್ಷದ ಘೋಷಿತ ಆದಾಯ 14,663 ಕೋಟಿ ರೂಪಾಯಿಗಳು. ಇದರಲ್ಲಿ ಜಿಲ್ಲಾ ಕಚೇರಿಗಳ ನಿರ್ಮಾಣಕ್ಕೆ 2,661 ಕೋಟಿ ಖರ್ಚು ಮಾಡಿದ್ದಾರೆ. ಇತರೆ ಕಟ್ಟಡಗಳ ನಿರ್ಮಾಣಕ್ಕೆ 900 ಕೋಟಿ ರೂಪಾಯಿಗಳಷ್ಟು ಖರ್ಚನ್ನು ಇವರು ಮಾಡಿಕೊಂಡಿದ್ದಾರೆ.